ಯೂಟ್ಯೂಬ್ ಆಡ್ಸ್ ಅಲ್ಲಿ CPM ಅಂದ್ರೆ ಏನನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಓಕೆನಾ? CPM ಅಂದ್ರೆ ಏನು, CPM ಯಾಕೆ ಇಂಪಾರ್ಟೆಂಟ್, CPM ಇಂದ ನಮ್ಗೆ ಏನ್ ನ್ಯೂಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಕೂಡ ಮರಿಬೇಡಿ. ಅಂಡ್ ಅಲ್ಲಿ ಕೆಳಗಡೆ ಒಂದು ಲೈಕ್ ಬಟನ್ ಇದೆ, ದಯವಿಟ್ಟು ಆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ಈ ವಿಡಿಯೋನ ಜಾಸ್ತಿ ರೀಚ್ ಆಗುತ್ತೆ. ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಾನು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ವಾಟ್ಸ್ಆಪ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಆ ಚಾನಲ್ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅಂಡ್ ಗುಡ್ ನ್ಯೂಸ್ ಏನಂದ್ರೆ ವಿತಿನ್ 3 weeks ಬೈ ದಿಸ್ ಮಂತ್ ಎಂಡ್ ಅಲ್ಲಿ ನಾನು ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡದಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅತಿ ಮಿನಿಮಲ್ ಪ್ರೈಸ್. ಆ ವಿಡಿಯೋಸ್ ನೀವು ನೋಡಿದ್ರೆ ಸಾಕು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ತುಂಬಾ ನಾಲೆಜ್ ಬರುತ್ತೆ. ಅಂಡ್ ಅದರಲ್ಲಿ ನಾನು ಇಂಟರ್ವ್ಯೂಗೆ ಏನೇನು ಕ್ವಶನ್ಸ್ ಕೇಳ್ತಾರೋ ಅನ್ನೋ ಒಂದು PDF ಬುಕ್ ಫ್ರೀ ಆಗಿ ಕೊಡ್ತೀನಿ ನಾನು. ಓಕೆನಾ? ಅಕಸ್ಮಾತ್ ಈ ವಿಡಿಯೋ ನೀವು ಮತ್ತೆ ಲೇಟ್ ಆಗಿ ನೋಡ್ತಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೆಕ್ಸ್ಟ್ ಒಂದು ಮಂತ್ ಎಂಡ್ ಹಂಗೆ. ಆಗ ನೀವು ಡಿಸ್ಕ್ರಿಪ್ಷನ್ ಹುಡುಕಿದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ. ಆ ವಿಡಿಯೋಸ್ ನೋಡಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಿ, ನಿಮ್ಮ ಕ್ಲೈಂಟ್ಸ್ ಬಿಸ್ನೆಸ್ ಇಂಪ್ರೂವ್ ಮಾಡಿ, ಆ್ಯಂಡ್ ನೀವು ಕೂಡ ಗ್ರೋ ಆಗಿ. ಓಕೆನಾ? ಜಾಸ್ತಿ ತಡ ಮಾಡದೆ ಈ ವಿಡಿಯೋನ CPM ಅಂದ್ರೆ ಏನನ್ನ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ CPM ಅಂದ್ರೆ ಏನು, ಮೀನಿಂಗ್ ಏನಂದ್ರೆ ಆಕ್ಚುಲಿ ಇದ್ರ ಮೀನಿಂಗ್ ಅದು ಕಾಸ್ಟ್ ಪರ್ ಮಿಲಿ ಅಂತ. ಸೊ ಮಿಲಿ ಫ್ರೆಂಚ್ ವರ್ಡ್ ಅಲ್ಲಿ ಅಂದ್ರೆ 1000 ಅಂತ ಅರ್ಥ. ಸೊ ಈಗ ನಾವು ಇಂಗ್ಲಿಷ್ ಅಲ್ಲಿ ತಗೊಬಂದ್ರೆ CPM ಅಂದ್ರೆ ಕಾಸ್ಟ್ ಪರ್ 1000 ಇಂಪ್ರೆಷನ್ಸ್ ಅಂತ ನಾವು ಇಂಗ್ಲಿಷ್ ಕರಿತೀವಿ. ಓಕೆನಾ? ಮಿಲಿ ಅಂದ್ರೆ ಒಂದು ಫ್ರೆಂಚ್ ವರ್ಡ್, ಮಿಲಿ ಅಂದ್ರೆ ಅದರಲ್ಲಿ 1000 ಅಂತ ಅರ್ಥ. ಸೊ ಅದನ್ನ ಆ ಲ್ಯಾಟಿನ್ ವರ್ಡ್ ಇಲ್ಲಿ ತಗೊಬಂದಿದ್ದಾರೆ. ಓಕೆನಾ? ಸೊ ನಾವಿಲ್ಲಿ ಸಿನ್ಸ್ ನಮ್ಗೆ ಇಂಗ್ಲಿಷ್ ಡಾಮಿನೆಂಟ್ ಇರೋದ್ರಿಂದ CPM ಅಂದ್ರೆ ಕಾಸ್ಟ್ ಪರ್ 1000 ಇಂಪ್ರೆಷನ್ಸ್ ಅಂದ್ರೂ ನಡೆಯುತ್ತೆ. ಓಕೆನಾ? ಇಲ್ಲಿ ಏನ್ CPM ಡೆಫಿನೇಷನ್ಸ್ ಏನ್ ಸ್ನೇಹಿತರೆ? CPM ಇಸ್ ದ ಕಾಸ್ಟ್ ಅಂಡ್ ಅಡ್ವರ್ಟೈಸರ್ ವಿಲ್ ಪೇ ಫಾರ್ ಎವ್ರಿ 1000 ಇಂಪ್ರೆಷನ್ ಆರ್ ವ್ಯೂಸ್ ದಟ್ ಆಡ್ ರಿಸೀವ್ಸ್ ಆನ್ ಯೂಟ್ಯೂಬ್. ಅಂಡ್ ಅಡ್ವರ್ಟೈಸರ್ ಅಂದ್ರೆ ಯಾರು? ನಾವು ಆಡ್ಸ್ ರನ್ ಮಾಡೋರು ಅಡ್ವರ್ಟೈಸರ್ಸ್. ಓಕೆನಾ? ಆಡ್ಸ್ ನೋಡೋರು ಯಾರು? ವ್ಯೂವರ್ಸ್. ಓಕೆನಾ? CPM ಇಸ್ ದ ಕಾಸ್ಟ್ ಅಂದ್ರೆ ಏನ್ ಒಂದು ಕಾಸ್ಟ್ ಅಡ್ವರ್ಟೈಸರ್ ವಿಲ್ ಪೇ ಫಾರ್ ಎವ್ರಿ 1000 ಇಂಪ್ರೆಷನ್. 1000 ಜನ ನಿಮ್ಮ ಆಡ್ಸ್ ನೋಡೋದಕ್ಕೆ ಎಷ್ಟು ಪೇ ಮಾಡಕ್ ರೆಡಿ ಇದೀರಾ ಅಂತ ಅರ್ಥ. ಓಕೆನಾ? ಸೊ ಇದು ಯೂಟ್ಯೂಬ್ ಇದೆ, ಯೂಟ್ಯೂಬ್ ನ ಗೂಗಲ್ ಆಡ್ಸ್ ಮುಖಾಂತರ ನೀವು ಯೂಟ್ಯೂಬ್ ಆಡ್ಸ್ ರನ್ ಮಾಡ್ಬೋದು. ಓಕೆನಾ? ಸೊ ಯೂಟ್ಯೂಬ್ ಮಾಡೆಲ್ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ಯಾಕೆ ಈ ತರ ಇದೆ ಅಂದಾಗ, ಯೂಟ್ಯೂಬ್ ಆಡ್ಸ್ ಮಾಡೆಲ್ ಏನು, ನಿಮ್ದೊಂದು ವಿಡಿಯೋನ ಯೂಟ್ಯೂಬ್ ಹಾಕ್ತೀರಾ, ಯೂಟ್ಯೂಬ್ ಇಂದ ಗೂಗಲ್ ಆಡ್ಸ್ ಹೋಗ್ತೀರಾ, ಗೂಗಲ್ ಆಡ್ಸ್ ಇಂದ ನಿಮ್ಮ ಆಡ್ ನ ಜನ ನೋಡ್ತಾರೆ, ಟಾರ್ಗೆಟೆಡ್ ಯೂಸರ್ಸ್. ಇದು ಬೇಸಿಕ್ ಮಾಡೆಲ್. ಓಕೆನಾ? ಬೇಸಿಕ್ ಮಾಡೆಲ್ ಅಲ್ಲಿ ನಾನು ಫಸ್ಟ್ ಹೇಳಿದೆ CPV, ಇನ್ನೊಂದು CPM. CPV ಅಂದ್ರೆ ಕಾಸ್ಟ್ ಪರ್ ವ್ಯೂ, ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮ ಆಡ್ ನ 30 ಸೆಕೆಂಡ್ಸ್ ನೋಡಿದ್ರೆ ನಾವು ಗೂಗಲ್ಗೆ ಎಷ್ಟು ಪೇ ಮಾಡ್ತೀವಿ ಅಂತ. CPM ಅಂದ್ರೆ ಏನು ಇದು ನೋಡೋಣ ಬನ್ನಿ. ಇಲ್ಲ, CPM is the cost an advertiser will pay for every 1000 impression or views that an ad receives on YouTube. ಇಲ್ಲಿ ನಾನು 1000 ಜನ ಅಂತ ಹಾಕಿದೆ ಅಂದ್ರೆ ಒಬ್ಬ ವ್ಯಕ್ತಿ 1000 ಟೈಮ್ಸ್. ಓಕೆನಾ? ಇಲ್ಲಿ 1000 ವ್ಯಕ್ತಿ ಹಾಕಕ್ ಆಗೋದಿಲ್ಲ, ಅದಕ್ಕೆ ಒಬ್ಬ ವ್ಯಕ್ತಿ 1000 ಜನ ಅಂದ್ರೆ ಪವರ್ ಆಫ್ 1000. ಓಕೆನಾ? ಇದೇ ತರ 1000 ಜನ ನಮ್ಮ ಈ ಆಡ್ ನ ನೋಡಿದ್ರೆ 30 ಸೆಕೆಂಡ್ಸ್ ಕಂಪ್ಲೀಟ್ ಮಾಡಿದ್ರೆ, ಓಕೆನಾ, 30 ಸೆಕೆಂಡ್ಸ್ ಕಂಪ್ಲೀಟ್ ಆಗ್ತಿದಂಗೆ 1 ವ್ಯೂ ಅಂತ ಕೌಂಟ್ ಆಗುತ್ತೆ. 1 ವ್ಯೂ ಬಂದ ಮೇಲೆ ಗೂಗಲ್ ಆಡ್ಸ್ ನಾವು ಪೇ ಮಾಡ್ತೀವಿ. ಓಕೆನಾ? ಅಂದ್ರೆ 1000 ಜನ ಆಡ್ಸ್ ನ ನೋಡ್ಬೇಕು, 30 ಸೆಕೆಂಡ್ ಮಿನಿಮಮ್. ಓಕೆನಾ? 30 ಸೆಕೆಂಡ್ ನೋಡಿದ್ರೆ ಆಡ್ ನ 1 ವ್ಯೂ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ? ಒಬ್ಬ ವ್ಯಕ್ತಿ ನಮ್ಮ ಆಡ್ ನ 30 ಸೆಕೆಂಡ್ ನೋಡಿದ್ರೆ ಅದು ಕಾಸ್ಟ್ ಪರ್ ವ್ಯೂ ಆಗುತ್ತೆ. ಅದೇ 1000 ಜನ ಆಡ್ ನೋಡಿದ್ರೆ CPM ಆಗುತ್ತೆ. ಓಕೆನಾ? CPVಗೂ CPMಗೂ ವ್ಯತ್ಯಾಸ ಗೊತ್ತಾಯ್ತು ಅನ್ಕೋತೀನಿ. CPV ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮ ಆಡ್ ನ 30 ಸೆಕೆಂಡ್ ನೋಡಿದ್ರೆ CPV ಅಂತೀವಿ. ಓಕೆನಾ? CPM ಅಂದ್ರೆ 1000 ಜನ ನಮ್ಮ ಆಡ್ ನ ನೋಡಿದ್ರೆ ಅದಕ್ಕೆ ನಾವು CPM ಅಂತೀವಿ. ಓಕೆನಾ? ಅದನ್ನೇ ನಾವು CPM ಅಂತ ಕರಿತೀವಿ. ಓಕೆನಾ? ಇಲ್ಲಿ ನಾವು ಏನ್ ಮಾಡ್ತಿದೀವಿ, 1000 ಜನ ನಮ್ಮ ಆಡ್ ನ ನೋಡ್ತಾರೆ. ಓಕೆನಾ? 1000 ಜನ ಆಡ್ ನೋಡಿ 30 ಸೆಕೆಂಡ್ಸ್ ಆಗುತ್ತೆ. 30 ಸೆಕೆಂಡ್ಸ್ ಆದ್ಮೇಲೆ ನಾವು ಗೂಗಲ್ಗೆ ಒಂದು ಅಮೌಂಟ್ ಅಂತ ಪೇ ಮಾಡ್ತೀವಿ. ಓಕೆನಾ? ಇದನ್ನೇ ನಾವು CPM ಅಂತಾನೆ ಕರೆಯೋದು. ಓಕೆನಾ? ಸ್ನೇಹಿತರೆ, ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಅಂಡ್ ನೀವು ಅಕಸ್ಮಾತ್ ಸಬ್ಸ್ಕ್ರೈಬ್ ಬಟನ್ ಒತ್ತೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತಿ ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಹೇಳಿ ನಾನು ವಾಟ್ಸ್ಆಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಚಾನಲ್ ಜಾಯ್ನ್ ಆಗಿ. ಅಂಡ್ ಮುಂದೆ ಬರುವಂಥ ದಿನದಲ್ಲಿ ನಾನು ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ನಾನು ಮಾಡಿದ್ದೀನಿ, ವಿತ್ ಬೇಸಿಕ್ ಟು ಬೇಸಿಕ್ ಅಟ್ ವೆರಿ ಮಿನಿಮಲ್ ಕಾಸ್ಟ್. ಓಕೆನಾ? ದಯವಿಟ್ಟು ಅಪ್ಡೇಟ್ ಆಗಿರಿ, ನನ್ನ ಚಾನಲ್ ಜಾಯ್ನ್ ಆಗಿ. ಅಂಡ್ ನನ್ನ ಪಾರ್ಟ್ ಆಫ್ ಗ್ರೂಪ್ ಲಿಸ್ಟ್ ಅಲ್ಲಿ ಇರಿ ನೀವು, ಸೊ ದಟ್ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ನೀವು ಹೆಂಗೆ ಕೆರಿಯರ್ ಅಡ್ವಾನ್ಸ್ ಮಾಡ್ಬೋದು, ಇಂಟ್ರ್ಯೂ ಹೆಂಗೆ ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.